ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೊದಲ ಚಿತ್ರ ಲಭ್ಯವಾಗಿದೆ. ಪಾಕ್ ವಶದಲ್ಲಿದ್ದಂತ ಬಿಎಸ್ಎಫ್ ಯೋಧನನ್ನ ಬಿಡುಗಡೆ ಮಾಡಲಾಗಿದೆ. ಈ ರೀತಿ ಬಿಡುಗಡೆ ಮಾಡಿರುವಂತ ಮೊದಲ ಚಿತ್ರ ಲಭ್ಯವಾಗಿದೆ. 10:30ಕ್ಕೆ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. 20 ದಿನಗಳ ಬಳಿಕ ಬಿಡುಗಡೆ ಮಾಡಿರೋದು ಪಾಕಿಸ್ತಾನ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಭೆಗಳಾಗ್ತಾ ಇದ್ವು, ಚರ್ಚೆಗಳಾಗ್ತಾ ಇದ್ವು. ಕೊನೆಗೂ 20 ದಿನಗಳ ನಂತರ ಬಿಎಸ್ಎಫ್ ಯೋಧನನ್ನ ಬಿಡುಗಡೆ ಮಾಡಲಾಗಿದೆ. ವಾಘಾ ಅಟ್ಟಾರಿ ಗಡಿಯ ಮೂಲಕ ಭಾರತಕ್ಕೆ ವಾಪಸ್ ಆಗಿರೋದು ಪೂರ್ಣಂ ಕುಮಾರ್. ಈಗಾಗಲೇ ಅವರನ್ನ ಹಸ್ತಾಂತರ ಮಾಡಿದ್ದು, ಅದರ ಮೊದಲ ಫೋಟೋ ಲಭ್ಯವಾಗಿದೆ. ಶಿಷ್ಟಾಚಾರದ ಮೂಲಕನೇ ಬಿಡುಗಡೆ ಆಗಿರೋದು. ನೋಡಿ, ಅವರನ್ನ ಹಸ್ತಾಂತರ ಮಾಡಿರುವಂತ ಫೋಟೋ ಲಭ್ಯವಾಗಿದೆ. ಅದನ್ನ ನೀವು ಗಮನಿಸಬಹುದು. ಪಂಜಾಬ್ನ ಫಿರೋಜ್ಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ಗಡಿ ದಾಟಿದ್ರಿಂದ ಪಾಕಿಸ್ತಾನ ಅವರನ್ನ ವಶಕ್ಕೆ ಪಡೆದುಕೊಂಡಿತ್ತು. ಸದ್ಯ ಈಗ ಹಸ್ತಾಂತರ ಮಾಡಲಾಗಿದೆ. ವಾಘಾ ಅಟ್ಟಾರಿ ಗಡಿಯ ಮೂಲಕ ಹಸ್ತಾಂತರ ಮಾಡಿರೋದು. 10:30ಕ್ಕೆ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. ರಿಲೀಸ್ ಮಾಡಿದಂಥ ಆ ಮೊದಲ ಫೋಟೋವನ್ನ ನೀವು ಗಮನಿಸಬಹುದು. ಪಾಕ್ನ ವಶದಲ್ಲಿದ್ದಂಥ ಬಿಎಸ್ಎಫ್ ಯೋಧನನ್ನ 20 ದಿನಗಳ ಬಳಿಕ ಬಿಡುಗಡೆ ಮಾಡಲಾಗಿದೆ. ಏಪ್ರಿಲ್ 23ನೇ ತಾರೀಕು ಅಚಾನಕ್ ಆಗಿ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿದ್ರು ಈ ಯೋಧ. ಪೂರ್ಣಂ ಕುಮಾರ್ ಅವರು 20 ದಿನಗಳ ಕಾಲ ಪಾಕಿಸ್ತಾನದ ಸೇನೆಯ ವಶದಲ್ಲಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮೀಟಿಂಗ್ಗಳನ್ನ ಮಾಡಲಾಗ್ತಾ ಇತ್ತು. ಅವರನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಕೊನೆಗೂ ಇವತ್ತು ಬೆಳಗ್ಗೆ 10:30ಕ್ಕೆ ಪಾಕಿಸ್ತಾನ ಅವರನ್ನ ಬಿಡುಗಡೆ ಮಾಡಿದೆ. ಅವರನ್ನ ಬಿಡುಗಡೆ ಮಾಡಿದ ನಂತರದ ಒಂದು ಫೋಟೋವನ್ನ ನೀವು ಗಮನಿಸಬಹುದು. ಕೊನೆಗೂ ಬಿಎಸ್ಎಫ್ ಯೋಧ ಭಾರತಕ್ಕೆ ಹಸ್ತಾಂತರ ಆಗಿರುವಂಥ ಆ ಒಂದು ಫೋಟೋ ಈಗ ಲಭ್ಯವಾಗಿರೋದು. ಪಾಕಿಸ್ತಾನ ಶಿಷ್ಟಾಚಾರದ ಮೂಲಕವೇ, ಅಂದರೆ ಏನೇನು ಪ್ರೊಸೀಜರ್ ಇರುತ್ತೋ ಅದರ ಮೂಲಕವೇ ಅವರನ್ನ ಬಿಡುಗಡೆಗೊಳಿಸಿರೋದು. ಅಚಾನಕ್ ಆಗಿ ಗಡಿ ದಾಟಿದ್ರಿಂದ ಅವರನ್ನ ವಶಕ್ಕೆ ಪಡೆದುಕೊಂಡಿತ್ತು ಪಾಕಿಸ್ತಾನ. 20 ದಿನಗಳ ಕಾಲ ತಮ್ಮ ಬಳಿಯೇ ಇಟ್ಕೊಂಡಿತ್ತು. ಅವರ ವಶದಲ್ಲಿನೇ ಇದ್ರು ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಸಾಹು ಅವರು. ಕೊನೆಗೂ ಅವರನ್ನ ಇವತ್ತು ಬೆಳಗ್ಗೆ 10:30ಕ್ಕೆ ಬಿಡುಗಡೆ ಮಾಡಿದ್ದು, ಅಂದರೆ ಭಾರತಕ್ಕೆ ವಾಪಸ್ ಕಳುಹಿಸಿದ್ದು, ಭಾರತಕ್ಕೆ ಹಸ್ತಾಂತರ ಮಾಡಿದ್ದು. ಅದರ ನಂತರದ ಒಂದು ಫೋಟೋ ಲಭ್ಯವಾಗಿದೆ. ಅದನ್ನ ನೀವು ಗಮನಿಸಬಹುದು. ಅಂತಾರಾಷ್ಟ್ರೀಯ ಗಡಿಯನ್ನ ಅಚಾನಕ್ ಆಗಿ ದಾಟಿದ್ದಂಥ ಯೋಧ ಬಿಎಸ್ಎಫ್ ಯೋಧರನ್ನ ಪಾಕಿಸ್ತಾನ ತನ್ನ ವಶದಲ್ಲಿ ಇಟ್ಕೊಂಡಿತ್ತು. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿರ್ಬೋದು ಅನೇಕ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ಯೋಧನನ್ನ ವಶದಲ್ಲಿ ಇಟ್ಕೊಂಡಿದ್ದಾರಲ್ಲ, ವಾಪಸ್ ಕಳಿಸೋದಕ್ಕೆ ಅಥವಾ ವಾಪಸ್ ನಾವು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಆ ಪ್ರೊಸೀಜರ್ಸ್ ಏನು ಅಥವಾ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಇವತ್ತು 20 ದಿನಗಳ ನಂತರ ಪಾಕಿಸ್ತಾನ ನಮ್ಮ ಯೋಧನನ್ನ ಬಿಎಸ್ಎಫ್ನಲ್ಲಿ, ಅಂದರೆ ಗಡಿ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಪೂರ್ಣಂ ಕುಮಾರ್ ಸಾಹು ಅವರನ್ನ ಕೊನೆಗೂ ಬಿಡುಗಡೆ ಮಾಡಿದೆ. ಬಿಡುಗಡೆಯ ನಂತರದ ಫೋಟೋವನ್ನ ನೀವು ಗಮನಿಸ್ತಾ ಇರೋದು. ರೇಂಜರ್ಗಳಿಗೆ ಹಸ್ತಾಂತರ ಮಾಡಲಾಗಿದೆ ನಮ್ಮ ಯೋಧನನ್ನ. ಅಲ್ಲಿವರೆಗೂ ಕೂಡ, ಅಂದರೆ ಇಲ್ಲಿವರೆಗೂ 20 ದಿನಗಳವರೆಗೂ ಕೂಡ ಪಾಕಿಸ್ತಾನದ ಸೇನೆಯ ವಶದಲ್ಲೇ ಇದ್ರು ಪೂರ್ಣಂ ಕುಮಾರ್ ಸಾಹು ಅವರು. ಕೊನೆಗೂ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಪಾಕಿಸ್ತಾನ ಅನೇಕ ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಈ ರೀತಿಯಾಗಿ ಉಗ್ರರನ್ನ ನಮ್ಮ ದೇಶಕ್ಕೆ ಕಳುಹಿಸಿಕೊಟ್ಟಿದೆ, ಅನೇಕ ದಾಳಿಗಳನ್ನು ಮಾಡಿಸಿದೆ. ಆದರೆ ಅಚಾನಕ್ ಆಗಿ ನಮ್ಮ ಸೇನೆಯ ಯೋಧ ಅಥವಾ ಗಡಿ ಭದ್ರತಾ ಸಿಬ್ಬಂದಿ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿದ್ರು ಅನ್ನುವಂಥ ಒಂದು ಕಾರಣಕ್ಕೆ ಅವರನ್ನ ವಶಕ್ಕೆ ಪಡೆದಿದ್ರು. ಕೊನೆಗೂ ಈಗ ಅವರನ್ನ ಬಿಡುಗಡೆಗೊಳಿಸಲಾಗಿದೆ. 10:30 ಸುಮಾರಿಗೆ ಅವರನ್ನ ಬಿಟ್ಟಿದ್ದು, ಭಾರತಕ್ಕೆ ಹಸ್ತಾಂತರ ಮಾಡಿದ್ದು. ಅದರ ಮೊದಲ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿಯಾಗಿ ಬಿಎಸ್ಎಫ್ ಇರ್ಬೋದು, ಸೇನೆ ನಿಟ್ಟುಸಿರನ್ನ ಬಿಟ್ಟಂತೆ ಆಗಿದೆ. ಇಲ್ಲಿವರೆಗೂ ಕೂಡ ಒಂದು ಟೆನ್ಷನ್ ಇತ್ತು, ಆತಂಕ ಇತ್ತು, ಯಾವಾಗ ಬಿಡುಗಡೆಗೊಳಿಸೋದು ಏನು ಅನ್ನೋದ್ರ ಬಗ್ಗೆ. ಕೊನೆಗೂ ಈಗ ಪೂರ್ಣಂ ಕುಮಾರ್ ಅವರು ಮತ್ತೆ ವಾಪಸ್ ಆಗಿದ್ದಾರೆ. ಅಟ್ಟಾರಿ ವಾಘಾ ಗಡಿಯ ಮೂಲಕ ಅವರನ್ನ ಕಳುಹಿಸಿಕೊಡಲಾಗಿದೆ ಭಾರತ.